ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕೊಡಿ ಹಬ್ಬದ ರಥೋತ್ಸವವನ್ನು ತೋರಿಸೋದಕ್ಕೆ ಈ ವಿಡಿಯೋನು ಮಾಡಿದೆ. ಹಾಗೆ ಇದು ತುಂಬ ಚೆನ್ನಾಗಿದೆ ಮಾತ್ರ. ಅಂದರೆ ಇದು ಪಾರ್ಟ್ 1. ಪಾರ್ಟ್ 2 ಅಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ವಿಡಿಯೋ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಸ್ವಲ್ಪ ಮಧ್ಯಾಹ್ನದ ಹೊತ್ತಾಗಿರೋದ್ರಿಂದ ಒಂದು ಸ್ವಲ್ಪ ಜನ ಕಡಿಮೆ ಅನಿಸಿದೆ. ಅಂದರೆ ಬೇರೆ 4 ರೋಡ್ ಇದೆ, ಅದರಲ್ಲಿ ಎಲ್ಲ ಕಡೆ ರಶ್ ಇರುತ್ತೆ. ಇಲ್ಲಿ ದೇವಸ್ಥಾನದ ಹತ್ರ ಮಧ್ಯಾಹ್ನದ ಹೊತ್ತಲ್ಲಿ ಸ್ವಲ್ಪ ರಶ್ ಕಡಿಮೆ ಇತ್ತು. ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ, ತುಂಬ ನೀವು ರಥವನ್ನು ಎಳೆಯೋಕೆ ಮಾತ್ರ ಸ್ವಲ್ಪ ಜಾಗ್ರತೆ ಇರಬೇಕಾಗತ್ತೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಹೇಳಿದೆ ಅಂಥೇಳಿ. ಇವಾಗ ನೋಡಿ, ಆ ಕಡೆ ನೋಡಿ ಎಷ್ಟು ರಶ್ ಇದೆ. ರಥ ಎಳೆಯೋ ಟೈಮು ನಿಮಗೆ 5 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. 5ರಿಂದ 5:15 ಟೈಮಲ್ಲಿ ರಥ ಎಳೆಯುವಂಥ ಕಾರ್ಯಕ್ರಮ ಇರುತ್ತೆ. ಬೆಳಿಗ್ಗೆ ಅಂದರೆ 11:15 ಟೈಮಿಗೆ ರಥವನ್ನು ದೇವಸ್ಥಾನದಿಂದ ತಗೊಂಡು ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ತಾರೆ. ನಂತರ ಸಂಜೆ 5:00ವರೆಗೆ ವಾಪಸ್ ರಥನ ದೇವಸ್ಥಾನದ ಹತ್ರ ತಗೊಂಡು ಹೋಗ್ತಾರೆ. ಇಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡಿದ ಹಾಗೆ ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಜನ ದೇವಸ್ಥಾನಕ್ಕೆ ಹೋಗೋರು ಬರೋರು ಸ್ವಲ್ಪ ಇಲ್ಲಿ ದೇವಸ್ಥಾನದ ಬಳಿ ಸ್ವಲ್ಪ ಅಂದರೆ ಕಡಿಮೆ ಇತ್ತು. ಸ್ವಲ್ಪ ಹೋಗ್ಬೋದು, ನುಗ್ಗಲಿರಲಿಲ್ಲ. ಬೇರೆ ಕಡೆ ಎಲ್ಲ ನುಗ್ಗಲಿತ್ತು. ಈಗ ಇದು ನೀರಿನ ವಾಹನ ಅಂದರೆ ರಥದಿಂದ ದೇವಸ್ಥಾನದವರೆಗೆ ರಸ್ತೆನ ರಥ ಬರುವ ದಾರಿಯನ್ನು ಶುದ್ಧೀಕರಣ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು, ಅಂದರೆ ನೀರು ಹಾಕಿ ಸ್ವಚ್ಛತೆ ಮಾಡುವಂಥದ್ದು. ನೀರು ಹಾಕೊಂಡು ಹೋಗ್ತಿದ್ರು. ಇಲ್ಲಿ ಮಜ್ಜಿಗೆ ವ್ಯವಸ್ಥೆ ಇತ್ತು, ಎಷ್ಟು ಬೇಕಾದರೂ ಮಜ್ಜಿಗೆ ಕುಡಿಬೋದು. ದೇವಸ್ಥಾನದೊಳಗಡೆ ಮಜ್ಜಿಗೆ ವ್ಯವಸ್ಥೆ ಮಾಡಿದರು. ಇಲ್ಲಿ ನೋಡಿ ಎಷ್ಟು ಅಲಂಕಾರ ದೇವಸ್ಥಾನದ ಇಲ್ಲಿ ಕಂಬಕ್ಕೆ ದರ್ಶನ ಮಾಡೋರು ಈ ಕಡೆ. ಇಲ್ಲಿ ನೋಡಿ ದೇವಸ್ಥಾನದ ಸಂಬಂಧಪಟ್ಟವರೆಲ್ಲ ಕುಳಿತಿರುವಂಥದ್ದು. ನೋಡಿ, ಇದು ನನಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಷ್ಟು ವರ್ಷ ನಾನು ಅಂದರೆ 1-2 ಸಲ ಏನೋ ಮಾಡಿದ್ದೆ ಹಬ್ಬದ. ಅಂದರೆ ಒಳಗಡೆ ಹೋಗೋದಕ್ಕೆ ತುಂಬ ರಶ್ ಇರ್ತಾಯಿತ್ತು. ಈ ಸಲ ಸ್ವಲ್ಪ ಕಡಿಮೆ ಇತ್ತು. ಇಲ್ಲೆಲ್ಲ ಪ್ರಸಾದ ಕೊಡ್ತಾರೆ. ಹಾಗೆ ದೇವಸ್ಥಾನದ ಸುತ್ತ ಬಂದರೆ ಅಲ್ಲಲ್ಲೇ ಚಿಕ್ಕ ಚಿಕ್ಕ ಎಲ್ಲ ದೇವರುಗಳ ಗುಡಿ ಇದೆ. ಹಾಗೆ ಅದನ್ನೆಲ್ಲ ವಿಡಿಯೋ ಮಾಡಿದೆ ನಾನು. ನಂತರ ಒಳಗಡೆನೂ ಸಹ ನನಗೆ ವೀಡಿಯೋ ಮಾಡೋದಕ್ಕಾಯ್ತು. ಇಷ್ಟು ವರ್ಷ ನಾನು ಅಂದರೆ ತುಂಬ ರಶ್ ಇತ್ತು, ವೀಡಿಯೋ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಈ ಸಲ ಆರಾಮಾಗಿ ದೇವರದ್ದು ವೀಡಿಯೋ ಮಾಡಿಕೊಂಡೆ. ಗರ್ಭಗುಡಿಯಲ್ಲಿರುವಂತಹ ಶಿವನ ಒಂದು ಅಲಂಕಾರದ ಮೂರ್ತಿಗೆ ವೀಡಿಯೋ ಮಾಡಿದೆ. ಹಾಗೆ ನೋಡಿ, ಇಲ್ಲಿ ದೇವಸ್ಥಾನದ ಶಿವನ ಆಲಯದ ಸುತ್ತಲೂ ಚಿಕ್ಕ ಚಿಕ್ಕ ಗುಡಿಯನ್ನು ಕಟ್ಟಿ ನೋಡಿ ಈ ಥರ ಒಂದೊಂದು ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಾವಿ ಇದೆ ದೇವಸ್ಥಾನದ. ಇಲ್ಲಿ ಒಂದು ಸುಂದರವಾದ ಭವ್ಯವಾದ ನಂದಿಯ ಮೂರ್ತಿ. ಆವಾಗಲೂ ಶಿವನ ಎದುರುಗಡೆ ನಂದಿ ಇದ್ದೇ ಇರ್ತಾನೆ. ಹಾಗೆ ಇಲ್ಲಿ ನಂದಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಮುದ್ದಾಗಿರುವಂಥ ನಂದಿ. ಅಲ್ಲಿ ಭಕ್ತಿಯಿಂದ ಒಂದು ಕೈ ಮುಗಿದುಕೊಂಡು ನಂತರ ಇಲ್ಲಿ ನೋಡಿ, ಇದು ಕೋಟಿಲಿಂಗೇಶ್ವರನ ಅದು ಗರ್ಭಗುಡಿ. ಇಲ್ಲಿ ದೇವರಿರುವಂಥದ್ದು. ಈ ರೀತಿಯಾಗಿ ನನಗೆ ಆರಾಮಾಗಿ ವೀಡಿಯೋ ಮಾಡೋದಕ್ಕಾಯ್ತು ದೇವ್ರದ್ದು. ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ, ತುಂಬ ರಶ್ ಇರ್ತಾಯಿತ್ತು, ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಹಾಗೆ ದೇವಸ್ಥಾನದ ಹೊರಭಾಗ ನೋಡಿ, ಹೊರಗೆ ಹೋಗೋ ದಾರಿ ಇದೆ. ದೇವಸ್ಥಾನ ಗರ್ಭಗುಡಿ ಒಳಗಡೆ ನಾವು ಈ ದೇವಸ್ಥಾನದ ಕೈ ಮುಗಿದಾದಮೇಲೆ ನಮಗೆ ಹೊರಗಡೆ ಹೋಗೋದಕ್ಕೆ ದಾರಿ ಇದೆ. ಎಷ್ಟೊಂದು ಅಲಂಕಾರ ಮಾಡಿದ್ದಾರೆ. ಹಾಗೆ ಅಲ್ಲಿ ಸಹ ಸ್ವಲ್ಪ ವೀಡಿಯೋ ಮಾಡಿ. ಅಂದರೆ ನನಗೆ ಸ್ವಲ್ಪ ಇಷ್ಟೊತ್ತಿಗೆ ರಥದ ಒಂದು ಎಳೆಯುವ ಕಾರ್ಯಕ್ರಮ ಇದೆಯಲ್ಲ, ಅಲ್ಲಿ ತನಕ ಸುಲಲಿತವಾಗಿ ಸಾಕ್ತು. ನಂತರ ನೀವು ಪಾರ್ಟ್ 2 ವಿಡಿಯೋ ನೋಡಲೇಬೇಕು. ಅಷ್ಟು ಚೆನ್ನಾಗಿದೆ. ಮತ್ತು ಯಾವ ರೀತಿ ಇರಬೇಕಾಗುತ್ತೆ ನಾವು ರಥ ಎಳೆಯುವಾಗ, ರಥನ ಎಳಿತಾರಲ್ಲ ಆ ಟೈಮಲ್ಲಿ ನಾವು ಯಾವ ರೀತಿ ಇರಬೇಕಾಗುತ್ತೆ, ನಿಂತ್ಕೊಳ್ಬೇಕಾಗುತ್ತೆ. ಮಕ್ಕಳು ಮರಿಯೆಲ್ಲ ಇದ್ದರೆ ಸ್ವಲ್ಪ ಕಷ್ಟವೇ. ಹಾಗೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ಯಾವ ಥರ ಆಯಿತು ಅಂತ ಹೇಳ್ಬಿಟ್ಟು. ಹಾಗೆ ರಥ ಎಳೆಯೋ ಸಮಯ ಆಯಿತು. ಆಗ ತಟ್ಟಿರಾಯ ಅಂತ ಹೇಳ್ತೀವಿ ನಾವು. ಆ ರಥವನ್ನು ಎಳೆಯೋ ಸಮಯದಲ್ಲಿ ಮುಂದುಗಡೆ
ಈ ತಟ್ಟಿರಾಯ ಮೊದಲಿಗೆ ಬರುತ್ತೆ. ನಂತರ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆಯಲ್ಲಿ ರಥ ಬರುವಂಥದ್ದು. ಈ ತಟ್ಟಿರಾಯ ಅಂದರೆ ಒಳಗಡೆ ವ್ಯಕ್ತಿಗಳಿರ್ತಾರೆ. ಇದು ತುಂಬ ನೋಡೋದಕ್ಕೆ ಚಂದ. ಇದು ಕುಣಿಯೋದು ನೋಡೋದೇ ತುಂಬ ಚಂದ. ನೋಡಿ ಇವರೆಲ್ಲ ಬಂದರು ದೇವರಿಂದ ರಥದ ಹೋಗ್ತಾ ಇರುವಂಥದ್ದು. ಮತ್ತು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ತುಂಬ ರಶ್ ಆಯಿತು. ಹಾಗೆ ಇವರೆಲ್ಲ ಇದನ್ನೆಲ್ಲ ಹಿಡ್ಕೊಂಡ್ರು. ಬರುವಂಥದ್ದು ರಥದ ಬಳಿ ಈ ರೀತಿಯಾಗಿ ಮೆರವಣಿಗೆಯಲ್ಲಿ ಬರುವಂಥದ್ದು. ಈ ಸಲ ಸ್ವಲ್ಪ ನನಗೆ ಎಷ್ಟು ಸುಲಭ ಆಯಿತೋ ಅಷ್ಟೇ ಸ್ವಲ್ಪ ಕೊನೆಯಲ್ಲಿ ವಿಡಿಯೋ ಮಾಡುವಾಗ ತುಂಬ ಕಷ್ಟ ಆಯಿತು. ಯಾಕಂದರೆ ನಾನು ಈ ಮೆರವಣಿಗೆ ಮುಂದುಗಡೆ ಬಂದು ವಿಡಿಯೋ ಮಾಡಬೇಕಾಗಿತ್ತು. ನಾನೇನು ಮಾಡಿದೆ, ರಥ ಎಳೆಯೋ ಸಮಯದಲ್ಲಿ ರಥದಿಂದ ಸ್ವಲ್ಪ ಮುಂದೆ ಇದ್ದೆ. ಈ ಮೆರವಣಿಗೆಯಲ್ಲ ಮತ್ತೆ ಸ್ವಲ್ಪ ಮುಂದೆ ಹೋಗಿತ್ತು. ನಾನು ಮೆರವಣಿಗೆಗೂ ರಥಕ್ಕೂ ಮಧ್ಯೆ ಇದ್ದು ವಿಡಿಯೋ ಮಾಡುವಾಗ ಅದು ರಥ ಎಳೆಯೋದು ತುಂಬ ಅಪಾಯ ಆಗುತ್ತೆ. ಅಂದರೆ ಎಲ್ಲಾದರೂ ಬಳ್ಳಿ ಇಟ್ಕೊಂಡು ಎಳೆಯುವಾಗ ನೂಕಿರುತ್ತೆ ಸ್ವಲ್ಪ. ಅದರಿಂದ ಸೈಡಲ್ಲಿ ನಿಲ್ಬೇಕಾಯಿತು. ನೋಡಿ ಎಷ್ಟು ಹಾಕೋದು, ಒಂದೊಂದು ಸ್ಟೆಪ್ ಹಾಕೋದು ನೋಡಿದ್ರೆ ತಟ್ಟಿರಾಯ ಕುಣಿಯೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ನೆಕ್ಸ್ಟ್ ವಿಡಿಯೋ ಮಾತ್ರ ಪಾರ್ಟ್ 2 ಮಾತ್ರ ನೀವು ಮತ್ತೆ ನೋಡಲೇಬೇಕು. ರಥ ಎಳ್ಕೊಂಡು ಬರುವಂಥದ್ದು. ತುಂಬ ಬಂದೋಬಸ್ತ್ ಇತ್ತು. ಪೊಲೀಸ್ನವರು ತುಂಬ ಜನ ಪೊಲೀಸ್ನವರಿದ್ದರು. ಇದೊಂದು ಅದ್ಭುತವಾದ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಯಾವ ಹಬ್ಬ ಆದರೂ 1 ದಿನ 2 ದಿನ ಇರುತ್ತೆ. ಇದು ಮಾತ್ರ 1 ವಾರ. ಅಂದರೆ ಈ ವಿಡಿಯೋ ಮಾಡಬೇಕಾದ್ರೆ ಒಂದು 4ನೇ ದಿನ, ಹಬ್ಬ ಆಗಿ 4ನೇ ದಿನ. ಹಬ್ಬದ ಮೊದಲ ದಿನದಿಂದ ಶುರುವಾಗಿತ್ತು ಜನಜಂಗುಳಿ. ರಾತ್ರಿ 1 ಗಂಟೆ 2 ಗಂಟೆ ಆದರೂ ಜನ ರಶ್ ಇರ್ತಾಯಿದ್ರು. ಈ ರೀತಿ ಹಬ್ಬ ಮಾತ್ರ ಎಲ್ಲೂ ನಡೀಲಿಕ್ಕಿಲ್ಲ ಅನಿಸುತ್ತೆ. ಯಾಕಂದರೆ ಒಂದು 8 ದಿನ ಜನ ಸ್ವಲ್ಪ ಕಡಿಮೆ ಆಗ್ತಾರೇನೋ ಅಂತ ಅನ್ಕೋಬೋದು ಮಾಡಿದ್ದೀನಿ. ಇದು ಏನೂ ಇಲ್ಲ, ಭಾಳಷ್ಟು ಜನ ಅಂದರೆ ಜನನೇ. ಪ್ರತಿಯೊಂದು ಏನೇನು ಇದು ತೊಗೊಂಡು ಬಂದಿದ್ದಾರೆ. ಈ ಪ್ರತಿಯೊಂದು ಅಂಗಡಿಗಳಿದ್ದಾವಲ್ಲ ಹಬ್ಬಕ್ಕೆ ಬಂದಿದೆ, ಅವೆಲ್ಲ ಒಂದೂ ಹೋಗಲಿಲ್ಲ, ಹಾಗೆ ಅಂಗಡಿಗಳಿತ್ತು. ಹಾಗೆ ನಾವು ಮತ್ತೆ ಇದನ್ನು ನೋಡ್ಕೊಂಡು ಬನ್ನಿ. ನಂತರ ನಾನು ನಿಮಗೆ ರಥನ ವಾಪಸ್ ಕರ್ಕೊಂಡು ಬರೋದು. ವಿಡಿಯೋ ದೊಡ್ಡದಾಗಿರೋದ್ರಿಂದ ನಾನು 2 ವಿಡಿಯೋ ಮಾಡಿದ್ದೆ.